ಹೇಳಿಕೆ ಕೊಟ್ಟಿದ್ದಾರೆ. RSSನವರು ಅಂದ್ರೆ ಇವರು ಬ್ರಿಟಿಷರ ಏಜೆಂಟ್ಗಳನ್ನು ಇಲ್ಲಿ ಕೇಳಿದ ನೀವೇನ ಕೇಳ್ತಿರಲ್ಲ. ಅದೇ ದಲಿತ ಶಾಸಕರು ಮತ್ತೆ ಸಚಿವರು ನಿನ್ನೆ ಸಭೆ ಸೇರಿದ್ದಾರೆ. ಅವರು ನೋಡಿ, ನಾವೊಂದು ಮಾತು ಕೊಟ್ಟಿದ್ದು ಆನ್ ರಿಸರ್ವೇಶನ್, ಅದಕ್ಕೆ ಏನಾದ್ರು ಮಾಡಿ ಅವ್ರವ್ರಲ್ಲೇ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ನಾವು. ಒಳ ಮೀಸಲಿರುತ್ತೆ, ಅಲ್ಲಿ ಬೋವಿಗಳಿದ್ದಾರೆ, ಎಸ್ ಟಿ ಇದ್ದಾರೆ, ಲಂಬಾಣಿ ಇದ್ದಾರೆ, ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಕೊರ್ಸ್ ಇದ್ದಾರೆ, ಕೊರಮ ಎಲ್ಲ ಇದ್ದಾರೆ. ಆದಷ್ಟು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಬನ್ನಿ ಅಂತ ಹೇಳಿದೀವಿ. ಸೊ ಕೂತ್ಕೊಂಡೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ, ನಮ್ಗೆ ಸಂತೋಷ ಆಗುತ್ತೆ ಸರ್. ಒಳ ಮೀಸಲಾತಿ ನಮ್ದೇನು ಇದಿದೆ ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟ್ ನಾವು ಬದ್ಧವಾಗಿದ್ದೀವಿ. ನಮ್ಮ ಪಾರ್ಟಿ ಏನ್ ನಾವು ಮ್ಯಾನಿಫೆಸ್ಟೋ ಏನ್ ಮಾತಾಡಿದೀವಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ರೀಶಫಲ್ ಚರ್ಚೆ ಆಗ್ತಾ ಇದೆ. 22ಕ್ಕೆ ಚೆನ್ನೈಗೆ ಹೋಗ್ತಾ ಇದ್ದೀನಿ, ಅಲ್ಲಿ ದೇಶದ ರೀಶಫಲ್ ಬಗ್ಗೆ ಚರ್ಚೆ ಮಾಡ್ತೀನಿ. ಮಂತ್ರಿಮಂಡಲ ಅಲ್ಲಿ ಚೀಫ್ ಮಿನಿಸ್ಟರ್ ಕೇಳಬೇಕು. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ರ? ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡ್ತೀನಪ್ಪ. ಮೀಟಿಂಗ್ ನಡೀತಾ ಇದೆ ಕಣೆಯ, ನಮ್ಮ ಜನರಲ್ ಸೆಕ್ರೆಟರಿಗಳು ಇನ್ಚಾರ್ಜ್ ಮುಂದಕ್ಕೆ ಏನಾಗಬೇಕು ಅಂತ ಹೇಳಿ ಮೀಟಿಂಗ್ ನಡೀತಾ ಇದೆ. ಸರ್ ಬೆಳಿಗ್ಗೆಯಿಂದ ಕಾಣಲಿಲ್ಲ, ಎಲ್ಲರೂ ಭೇಟಿ ಆಗಿದ್ರೆ ಯಾರನ್ನಾರು ನಿನ್ನಂತ ಭೇಟಿ ಕೂಡ ಇಲ್ಲ. ಹೋಗಿದ್ದೆ, ಮನೆಯಿಂದ ಭೇಟಿ ಮಾಡಕ್ಕೆ ಬಂದಿದ್ದೀನಿ. ಸರ್ ಇದೊಂದು ಕನ್ಫ್ಯೂಸ್. ನೀವು ಅವಾಗ ಹೇಳಿದ್ 27, 28 ಇಲ್ಲಿ DCC ಸಭೆ ಇದೆ ಅಂತ ಹೇಳಿದ್ರೆ, DCC ಪ್ರೆಸಿಡೆಂಟ್ ಅಹಮದಾಬಾದ್ ಹೇಳಿದ್ರೆ ಅದೊಂದು ಡೇಟ್ ಸ್ವಲ್ಪ ಕನ್ಫ್ಯೂಸ್. 7, 8ನೇ ತಾರೀಕು ಏಪ್ರಿಲ್ ಅಹಮದಾಬಾದ್ ಅಲ್ಲಿ ACC ಸಭೆ. ಅದು ಓಕೆ ಸರ್. 27 ಡೇಟ್ ಹೇಳಿ, ಡೇಟ್ ಹೇಳ್ಬಿಡಿ. ಇಪ್ಪತ್ತೇಳರಂದು ACC ನೂತನ ಕೇಂದ್ರ ಕಚೇರಿಯಲ್ಲಿ ಎಲ್ಲರೂ ನೋಟಿಸ್ ಕಳಿಸ್ಬಿಡಿ. ನಾನು ಇಂದಿರಾ ಭವನ ACC ಕಚೇರಿ 90A ಕೋಟ್ಲಾ ಮಾರ್ಗ್ ನವದೆಹಲಿ, ಇಲ್ಲಿ ಮೀಟಿಂಗು ನಾನು ಆಗಲೇ ಎಲ್ಲರಿಗೂ ನೋಟಿಸ್ ಕಳಿಸ್ಬಿಟ್ಟಿದ್ದೀನಿ. ತುಂಬಾ ಖುಷಿಯಾಗಿದೆ ಸರ್. ಏನೋ ನೀವೆಲ್ಲ ಇಷ್ಟು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಅಜೆಂಡಾ ಅಲ್ಲಿ ಹೇಳ್ತಾರೆ, ನಮ್ಗೆ ಹೇಳ್ತಾರ. ಪಕ್ಷದ ಸಂಘಟನೆ ವಿಚಾರಕ್ಕೆ ಮುಂದಕ್ಕೆ ಯಾವ ದೃಷ್ಟಿ ಹೋಗ್ಬೇಕು, 2028 ಹೆಂಗ್ ಗೆಲ್ಲಬೇಕು, 2029 ಹೆಂಗ್ ಗೆಲ್ಲಬೇಕು ಅಂತ ನಾವು ಲೆಕ್ಕಾಚಾರ ಹಾಕ್ತೀವಿ.